ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಕಲ್ಲು ತೂರಾಟ ಹೆಚ್ಚಾಗ್ತಾ ಇದೆ. ಆ ಕುರಿತಾದಂತಹ ಒಂದು ಮಾಹಿತಿಯನ್ನು ಕೂಡ ನೋಡ್ತಾ ಹೋಗೋಣ. ಬಿಸಿ ಕೆಂಡವಾಗಿದೆ ಮಂಡ್ಯ ಜಿಲ್ಲೆ. ಸೊ ಅದರ ಅಪ್ಡೇಟ್ ನಿಮ್ಮ ಮುಂದೆ ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು. ಮಂಡ್ಯ ಜಿಲ್ಲೆ ಮದ್ದೂರಿನ ದೃಶ್ಯಗಳನ್ನ ಈಗ ಗಮನಿಸ್ತಾ ಇದ್ದೀರಿ. ಗಣೇಶ ವಿಸರ್ಜನೆಗೆ ಹೊರಟಂತ ಸಂದರ್ಭದಲ್ಲೇ, ಮೆರವಣಿಗೆಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲೇ ಅನ್ಯ ಕೋಮಿನ ಯುವಕರು ಕಲ್ಲು ತೂರಾಟ ಮಾಡಿದ್ರು ಅನ್ನೋ ಕಾರಣಕ್ಕೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ನಿನ್ನೆ ರಾತ್ರಿಯಿಂದ ಬೆಳಗಿನ ತನಕ. ಹಾಗಾಗಿ ಪೊಲೀಸರು ಪರಿಸ್ಥಿತಿ ಕಂಟ್ರೋಲ್ ಮಾಡಬೇಕು ಅನ್ನೋ ಕಾರಣಕ್ಕೆ ನಿಷೇಧಾಜ್ಞೆಯನ್ನ ಜಾರಿ ಮಾಡಿದ್ರು ಕೂಡ ಇವತ್ತು ಅಪಾರ ಸಂಖ್ಯೆಯಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಜಮಾವಣೆಗೊಂಡಿದ್ರು. ಕೆಲ ಬಿಜೆಪಿಯ ಕಾರ್ಯಕರ್ತರು ಕೂಡ ಅದರಲ್ಲಿ ಜಾಯಿನ್ ಆಗಿದ್ರು. ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ ಅಂತ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದೆ. ಪೊಲೀಸರು ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಲಾಠಿ ಚಾರ್ಜ್ ಮಾಡಿ ಕೆಲವರನ್ನ ಅಲ್ಲಿಂದ ಚದುರಿಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಮದ್ದೂರಿನಲ್ಲಿ ಸದ್ಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡ. ಯಾಕಂದ್ರೆ ಅಷ್ಟೋ ಜನ ಕಾರ್ಯಕರ್ತರನ್ನ ಅಲ್ಲಿಂದ ಕಳಿಸುವ ಪ್ರಯತ್ನ ಪೊಲೀಸರಿಂದ ಆಗ್ತಾ ಇದೆ. ಬಹುತೇಕರು ಅಲ್ಲಿ ಗಲಾಟೆ ಗದ್ದಲಕ್ಕೆ ಸಾಕ್ಷಿ ಆಗಬಹುದು ಅನ್ನೋ ಕಾರಣಕ್ಕೆ ಅವರ ಮನವೊಲಿಸುವ ಪ್ರಯತ್ನಗಳಾಯ್ತು. ಹೋರಾಟಗಳನ್ನ ಕೈಬಿಡಿ, ಪ್ರತಿಭಟನೆಗಳನ್ನ ಕೈಬಿಡಿ, ಶಾಂತಿಯುತವಾಗಿ ಇರಿ ಅಂತ ಹೇಳಿದ್ರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾವಣೆಗೊಂಡ್ರು ಅನ್ನೋ ಕಾರಣಕ್ಕೆ ಪೊಲೀಸರು ಅವರನ್ನ ಅಲ್ಲಿಂದ ಚದುರಿಸುವ ಕೆಲಸ ಮಾಡಿದ್ದಾರೆ. ಎಕ್ಸಾಕ್ಟ್ಲಿ ಮಹಿಳಾ ಕಾರ್ಯಕರ್ತರು ಕೂಡ ಅಲ್ಲಿ ಜಾಯಿನ್ ಆಗಿದ್ರು ಹೋರಾಟಕ್ಕೆ. ಅವರನ್ನ ಕೂಡ ವಾಪಸ್ ಕಳಿಸುವ ಪ್ರಯತ್ನ ಪೊಲೀಸರಿಂದ ಆಗ್ತಾ ಇದೆ. ದೃಶ್ಯ ಗಮನಿಸ್ತಾ ಇದ್ರಿ. ಬಟ್ ಯಾರೇನೇ ಹೇಳಿದ್ರು ಕೂಡ ಪರಿಸ್ಥಿತಿ ಕೈ ಮೀರಿದಂತೆ ಕಾಣಿಸುತ್ತೆ. ಮದ್ದೂರಿನ ಸದ್ಯದ ದೃಶ್ಯಗಳನ್ನ ಗಮನಿಸ್ತಾ ಹೋದ್ರೆ, ಈ ದೃಶ್ಯಗಳನ್ನ ನೋಡಿದ್ರೆ ಕಳೆದ ವರ್ಷ ಆಗಿರುವ ಘಟನೆಗಳೇ ಮರುಕಳಿಸಿದೆಯಾ ಅನ್ನೋದು ಬಹುದೊಡ್ಡ ಪ್ರಶ್ನೆ ಆಗುತ್ತೆ ಈ ದೃಶ್ಯಗಳನ್ನ ಗಮನಿಸ್ತಾ ಹೋದ್ರೆ.